ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಷಯ ಗೊತ್ತಾಗ್ತಿದ್ದಂಗೆ ಮದುವೆ ಬೇಡ ಅಂತ ಫೋನ್ ಮಾಡಿಬಿಟ್ಟು ಜನ ನಾಳಿಕ್ಕೆ ಹೆಣ್ ಕಡೆಯಿಂದನೇ ತಪ್ಪಾಗಿದೆ ಅಂತ ಅನ್ಕೊಂತಾರೆ. ಅದಕ್ಕೆ ಕಣೆ ಇಲ್ಲಿಗೆ ಬಂದು ಜನದ ಮುಂದೆ ನಿಂತು ಇವ್ರು ಮಾಡಿರೋ ಕಚಡ ಕೆಲಸನ ಹೇಳಿ ತಪ್ಪು ಇವಂದು ನನ್ನ ಮಗಳದಲ್ಲ ಅಂತ ಹೇಳಿ ರಂಪಾಟ ಮಾಡಬೇಕು ಅಂತ ಯೋಚನೆ ಮಾಡಿರ್ತಾರೆ ಅವರು ಅಂತ ಸಾವಿತ್ರಿ ಹೇಳ್ಕೊಂಡು ವಿನಂತಿಯನ್ನು ಸಾವಿತ್ರಿ ಖುಷಿ ಪಡ್ತಾ ಇರ್ತಾರೆ. ಇತ್ತ ದೇವ್ರಿಗೆ ದೀಪ ಹಚ್ಚಿ ಬೇಡ್ಕೊಂತಿರ್ತಾರೆ ಸರು ಮತ್ತೆ ವಿದ್ಯಾ ಚಂಪಾ. ಯಾವ್ರೆ ಇಷ್ಟ ದಿನಿಂದ ಕತ್ಲು ಕೋಣೆ ಸೇರ್ಕೊಂಡಿದ್ ನನ್ನ ಜೀವನದ ಬಾಗಿಲು ತೆಗ್ದು ಬೆಳಕಿನ ದಾರಿಗೆ ವಿದ್ಯಾಕ್ಕ ಕರ್ಕೊಂಬಂದವ್ರೆ. ಅವ್ರು ಹೇಳ್ದಂಗೆ ಇವತ್ತಿಂದ ನಾನು ಹೊಸ ಬದುಕಿಗೆ ಕಾಲ್ ಮಡಗ್ತಾ ಇದ್ದೀನಿ. ಈ ನನ್ನ ಪಯಣದಲ್ಲಿ ನೀನ್ ನನ್ನ ಜೊತೆಯಾಗೆ ಇದ್ಕೊಂಡು ಗುರಿ ಮುಟ್ಟಂಗ್ ಮಾಡಪ್ಪ ಅಂತ ಚಂಪಾ ಕೈ ಮುಗ್ದು ಕೇಳ್ಕೊಂತಿರ್ತಾಳೆ ಮನಸ್ಸಿನಲ್ಲಿ. ದ್ಯಾವ್ರೆ ಚಂಪಾ ಅವಳು ಆಸೆ ಪಟ್ಟಂಗೆ ತಂದಾಗ ಓದಿ ಒಳ್ಳೆ ಲಾಯರ್ ಆಗಿ ತನ್ನ ಜೀವನ ಕಟ್ಕೋಬೇಕು ಅಂತ ಪಣ ತೊಟ್ಟು ನಿಂತಿದ್ದಾಳೆ. ಅದಕ್ಕೆ ಅವಳ ಜೊತೆ ನೀನು ಜೊತೆಯಾಗಿ ಆ ದಾರಿಯಲ್ಲಿ ಯಾವ ಅಡೆತಡೆಯನ್ನು ಬರ್ದಿದ್ದಂಗೆ ಅವಳ ಕನಸು ನನ್ಸಾಗೋ ಥರ ಮಾಡಬೇಕು ಅಂತ ಕೇಳ್ಕೊಂತಿರ್ತಾಳೆ ಮನಸ್ಸಿನಲ್ಲಿ ವಿದ್ಯಾ. ಕಂಗ್ರ್ಯಾಚುಲೇಷನ್ ಚಂಪಕ್ಕ ಅಂತಾಳೆ ಸರೋ. ಥ್ಯಾಂಕ್ಸ್ ಸರೋ ಅಂತಾಳೆ ಚಂಪಾ. ಅಕ್ಕ, ಇನ್ಮ್ಯಾಕಿಂದ ನೀನು ಮೆತ್ತಗಿದ್ದಲ್ಲ ಮೊದ್ಲೆಲ್ಲ, ಹಂಗೆಲ್ಲ ಇವಾಗ ಇರೋಕ್ಕಾಗಲ್ಲ. ಯಾಕೆ ಹೇಳು, ನಾಳೆ ನೀನು ವಾದ ಮಾಡ್ಬೇಕಲ್ವೇ ಲಾಯರ್ ಆದ್ಮೇಲೆ. ಹಾಗಾಗಿ ಇವಾಗಿಂದನೇ ನೀನು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಸರು ಹೇಳ್ತಾಳೆ. ಆಯ್ತು ಸರು, ನೋಡ್ತಾ ಇರು, ನಾನು ಲಾಯರ್ ಆಗಿ ಎಲ್ರೂ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೊಂತೀನಿ ಅಂತ ಚಂಪಾ ಹೇಳ್ತಾಳೆ. ಉಳಿಸ್ಕೊಳೋದು ಮಾತ್ರ ಅಲ್ಲ ಚಂಪಾ, ಮನ್ಸಿದ್ರೆ ಮಾರ್ಗ ಅಂತ ನಿನ್ನ ಆಡ್ಕೊಳೋರು ಮುಂದ್ಗೂಟೆ ನೀನೇನು ಅಂತವ ಅವ್ರಿಗೆ ನೋಡ್ಕೊಳ್ಳೋ ಥರ ಉತ್ತರ ಕೊಡಬೇಕು ಅಂತಾಳೆ ವಿದ್ಯಾ. ನಾನು ಹಂಗೆ ಉತ್ತರ ಕೊಡಬೇಕು ಅಂದರೆ ಎಲ್ಲರಿಗಿಂತಲೂ ನಿನ್ನ ಆಶೀರ್ವಾದನೇ ಮುಖ್ಯ ವಿದ್ಯಾಕ್ಕ. ಆಶೀರ್ವಾದ ಮಾಡು ಅಂತಾಳೆ ಚಂಪಾ. ನಿನಗೆ ಆಶೀರ್ವಾದ ಮಾಡೋಷ್ಟು ನಾನು ದೊಡ್ಡವಳಲ್ಲ ಕಣೆ ಅಂತ ವಿದ್ಯೆ ಹೇಳ್ತಾಳೆ. ಅಕ್ಕ, ನಿನ್ನ ವಯಸ್ಸಲ್ಲಿ ಚಿಕ್ಕವಳೇ ಆಗಿರ್ಬೋದು, ಆದ್ರೆ ವ್ಯಕ್ತಿತ್ವದಲ್ಲಿ ಎಲ್ಲರಿಗಿಂತ ದೊಡ್ಡವಳು. ಆಶೀರ್ವಾದ ಮಾಡಕ್ ಬೇಕಾಗಿರೋದು ದೊಡ್ಡ ವಯಸ್ಸಲ್ಲ, ದೊಡ್ಡ ಮನ್ಸು. ನಿನ್ಗದೆ ಸುಮ್ನೆ ಆಶೀರ್ವಾದ ಮಾಡಕ್ಕ ಅಂತಾಳೆ ಚಂಪಾ. ನಿನಗಿರೋ ಒಳ್ಳೆ ಮನ್ಸಿಗೆ ಖಂಡಿತವಾಗ್ಲೂ ನಿನಗೆ ಒಳ್ಳೇದಾಗೆ ಆಗ್ತದೆ, ಎದಳು ಅಂತ ಹೇಳಿ ಚಂಪಾ, ನೀನು ಸಂದಾಗ ಓದ್ಬೇಕು, ನಾವಿಬ್ರು ಓದೋಣ, ಓದಿ ನಮ್ ಗುರಿನ ಸಾಧಿಸಿ ಹೆಣ್ಣೈಕ್ಳ ಜೀವನದಲ್ಲಿ ಓದೋದು ಎಷ್ಟು ಮುಖ್ಯ ಅಂತ ನಾವಿಬ್ರು ತೋರ್ಸೋಣ. ವಿದ್ಯೆ ಹೇಳ್ತಾಳೆ. ಸರಿ ಅಕ್ಕ, ಅದ್ ಸರಿ, ನೀನಿವತ್ತು ಕಾಲೇಜ್ಗೆ ಹೋಗೋಕಿಲ್ವೇ ಅಂತಾಳೆ ಚಂಪಾ. ಇಲ್ಲ ಚಂಪಾ, ಇವತ್ತು ನಾನು ಕಾಲೇಜ್ಗೆ ಹೋಗೋದಕ್ಕಿಂತ ಇಲ್ಲಿರೋದೇ ಶಾನೆ ಮುಖ್ಯ ಆಗದೆ. ಇವತ್ತು ಒಬ್ರು ಮುಖವಾಡನ ಕಳಿಸ್ಬೇಕಾಗದೆ, ಅದಕ್ಕೆ ಇವತ್ತು ಎಲ್ಲಿಗೂ ಹೋಗೋಕಿಲ್ಲ. ಅದನ್ನೆಲ್ಲ ಬಿಡು, ಇವತ್ತು ಆಟ 10 ಗಂಟ ನಾನು ನಿನ್ಕೊಟ್ಟೆ ಬರ್ತೀನಿ ಅಂತ ಹೇಳಿ ಸರು ಚಂಪನ್ ಬ್ಯಾಗ್ ತಗೋಬಾ ಅಂತಾಳೆ ವಿದ್ಯಾ. ಇತ್ತ ಅಜ್ಜಮ್ಮ ದಿಬ್ಬಣದ ಗಂಡನ್ನ ಕರ್ಕೊಬರಕ್ ಹೋದರು, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಅನ್ಕೊಂಡು ಬಾಗ್ಲಲ್ಲಿ ನೋಡ್ತಾ ಇರ್ತಾಳೆ. ಇತ್ತ ವಿದ್ಯಾನನ್ನು ಚಂಪಾ ಬರ್ತಾರೆ. ಅವ್ರನ್ನ ನೋಡಿ ಅಜ್ಜಮ್ಮ ಚಂಪಿ ವಿದ್ಯಾ ಅಂತ ಕೂಗ್ತಿರ್ತಾಳೆ. ಲೇ ಚಂಪಿ, ಇವತ್ ನೀನು ಎಲ್ಗೋ ಹೋಗ್ಬೇಕು ಅಂತ ಹೇಳ್ತಿದ್ದೆ, ಹೋಗಿಲ್ವೇನೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಹೋಗ್ತೀನಿ ಅಮ್ಮಮ್ಮ, ನಿಮ್ಮ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದೆ ಅಂತಾಳೆ ಚಂಪಾ. ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಜೊತೆಗೆ ಇರ್ತದೆ ಬಿಡು ಅಂತಾಳೆ ಅಜ್ಜಮ್ಮ. ಆಶೀರ್ವಾದ ತಗೊಂತಾಳೆ ಅಜ್ಜಮ್ಮನ ಆಶೀರ್ವಾದ ಚಂಪಾ. ನೀನು ವಿದ್ಯಾನಂಗೆ ಚೆನ್ನಾಗಿ ಓದ್ಕೊಂಡು ನೀನು ಅನ್ಕೊಂಡಂಗೆ ಸಾಧನೆ ಶಿಖರನ ಏರ್ಬಿಡವ್ವ, ಹೇಳು ಹುಷಾರಾಗಿ ಹೋಗು ಬಾ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಸರಿ ಅಮ್ಮಮ್ಮ ಅಂತ ಚಂಪಾ ಹೇಳ್ತಾಳೆ. ಇತ್ತ ದಿಬ್ನ ಬರೋದನ್ನ ನೋಡಿ ದಿಬ್ನ ಬಂತು ಅಂತ ಹೊರಟುತ್ತಾಳೆ ಅಜ್ಜಮ್ಮ. ದಿಬ್ನ ಬರ್ತಿರೋ ಕಡೆ ಚಂಪಾ ನೋಡ್ತಿರ್ತಾಳೆ. ಯಾಕೆ ಚಂಪಾ, ವಾದ್ಯಸೋದು ಕೇಳಿ ಮನ್ಸಿಗೆ ನೋವೈತೆ ಅಂತಾಳೆ ವಿದ್ಯಾ. ಇಲ್ಲ ವಿದ್ಯಾಕ್ಕ, ಇನ್ ಮುಂದಕ್ಕೆ ನನಗೇನೇ ಆದ್ರೂ ಅದು ನನ್ನ ಒಳ್ಳೇದಕ್ಕೆ ಅಂತ ಅನ್ಕೊಂತೀನಿ. ಈಗ ಅಲ್ಲಿ ನುಡಿಸ್ತಾ ಇರೋ ವಾದ್ಯನೂ ನಾನು ಹೊಸ ಬದುಕಿಗೆ ಸೂಚನೆ ಅನ್ಕೊಂತೀನಿ ಅಂತ ಚಂಪಾ ಹೇಳ್ತಿರ್ತಾಳೆ. ಇದೇ ಚಂಪಾ, ಇದೇ ಬೇಕಾಗಿರೋದು. ನಮ್ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ನಾವ್ ಯಾವಾಗ ಪಾಸಿಟಿವ್ ಆಗಿ ತಗೊಳಕ್ ಶುರು ಮಾಡ್ತೀವೋ ಆಗ ನಮ್ ದಾರಿಗೆ ಯಾವ್ದು ಅಡ್ಡಿ ಆಗಕ್ಕಿಲ್ಲ. ನೋಡು ಚಂಪಾ, ನಾವು ಕಾಲ್ ಎಡವಿ ಬಿದ್ದಾಗ ಯಾರ ಕಣ್ಣಿಗೂ ಕಾಣ್ದಿದ್ದಂಗೆ ಎದ್ದು ನಿಲ್ಬೇಕು. ಅದೇ ಜೀವನದಲ್ಲಿ ಬಿದ್ರೆ ಎಲ್ಲರ ಕಣ್ಗೂ ಕಾಣೋ ಹಾಗೆ ಎದ್ದು ನಿಲ್ಬೇಕು. ನಮ್ಮನ್ನ ತಾತ್ಸಾರ ಮಾಡಿದವ್ರ ಮುಂದ್ಗುಟೆ ನಾವೇನು ಅಂತವ ಸಾಬೀತ್ ಮಾಡ್ಬೇಕು. ಬಾ ಹೋಗುವ ಅಂತಾಳೆ ವಿದ್ಯಾ. ಇರು ವಿದ್ಯಾಕ, ಅವ್ರ ಆ ಕಡೆಯಿಂದ ಬರ್ಲಿ, ನಾವ್ ಈ ಕಡೆಯಿಂದ ಹೋಗೋಣ ಅಂತಾಳೆ ಚಂಪಾ. ನೋಡು ಚಂಪಾ, ಇದನ್ನೇ ಬೇಡ ಅಂತ ಹೇಳೋದ್ ನಿನ್ಗೆ ಅಂತ ವಿದ್ಯಾ ಹೇಳ್ತಾಳೆ. ಅಲ್ಲ ವಿದ್ಯಾಕ ಅಂತಿರ್ತಾಳೆ, ರಾಗ ತೆಗಿತಿರ್ತಾಳೆ ಚಂಪಾ. ಚಂಪಾ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ವಿದ್ಯಾ. ದಿಬ್ಣ ಬತ್ತಾ ಇದ್ರೆ ದಿಬ್ಣದ ಎದುರುಗಾನೆ ಅವ್ರ ಎದುರುಗಾನೆ ಕರ್ಕೊಂಡು ಹೋಗ್ತಾಳೆ ವಿದ್ಯಾ. ಕರ್ಕೊಂಡೋಗಿ ಶಿವರಾಮೇಗೌಡ್ರ ಹತ್ರ ನಿಲ್ಲಿಸ್ತಾಳೆ. ಇವಳೆ ಯಾಕಿಲ್ಲೇ ಅವಳೆ ಚಿತ್ರ, ಆ 3 ಅಡಿ ಬೇರೆ ಇವಳ ಜೊತೆಗೆ ಅವಳೆ ಅಂತ ಮನಸ್ಸಿನಲ್ಲಿ ಹೇಳ್ಕೊಂತಿರ್ತಾಳೆ ಈಶ್ವರ್ಯ. ಈ ಸುಭಾಷ ರಾತ್ರಿ ಹೋಗಿ ಅವಳನ್ನ ಕೆಣಕ್ಬಿಟ್ನೋ ಏನೋ ಕಣವ್ವ ಅಂತ ಮನಸ್ಸಿನಲ್ಲಿ ಚಿತ್ರ ಅನ್ಕೊಂತಿರ್ತಾಳೆ. ಚಂಪಾ, ಹೊರಟೇನವ್ವ ಅಂತ ಕೇಳ್ತಾರೆ ಶಿವರಾಮೇಗೌಡ್ರು. ಹ್ಞೂ ಮಾವಯ್ಯ ಅಂತಾಳೆ ಚಂಪಾ. ಸರಿನವ್ವ ಅಂತ ಹೋಗೋದಕ್ಕಂತ ಹೋಗ್ತಾರೆ ಶಿವರಾಮೇಗೌಡ್ರು. ವಿದ್ಯಾ, ಮಾವಯ್ಯ ಮೊದಲನೇ ಕಿತ್ತ ಇವಳು ಟ್ಯೂಷನ್ಗೆ ಹೋಗ್ತಾವಳೆ, ಅದಕ್ಕೆ ನೀವು ಆಶೀರ್ವಾದ ಮಾಡ್ಬಿಟ್ಟು ಕಳ್ಸ್ಕೊಡಿ ಮಾವಯ್ಯ ಹೇಳ್ತಿರ್ತಾಳೆ ವಿದ್ಯಾ. ನನ್ನ ಆಶೀರ್ವಾದ ಅವಳ ಮೇಲೆ ಯಾವಾಗ್ಲೂ ಇರ್ತದೆ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಅದು ಗೊತ್ತು ಮಾವಯ್ಯ, ಆದ್ರೆ ಇವತ್ತು ಅವಳು ಹೊಸ ಜೀವನಕ್ಕೆ ಕಾಲ್ ಮಡಗ್ತಾ ಇರೋ ದಿನ, ಅದಕ್ಕೆ ಅವಳಿಗೆ ಯಶಸ್ಸು ಸಿಗ್ಲಿ ಅಂತ ನೀವು ಹಾರೈಸಿ ಅಂತ ಹೇಳಿ ಹೋಗು ಚಂಪಾ ಅಂತಾಳೆ ವಿದ್ಯಾ.
ಹೋಗಿ ಆಶೀರ್ವಾದ ತಗೊಂತಾಳೆ ಚಂಪಾ. ಇನ್ನು ಆಸೆಗಳೆಲ್ಲ ಈರೇಡಿ ಸಂದಾಗ ಓದಿ 100 ಕಾಲ ಸಂದಾಗ ಬಾಳವ್ವ ಎದಳವ್ವ ಅಂತಾರೆ ಶಿವರಾಮೇಗೌಡರು. ಅಯ್ಯ ನೀವ್ ಯಾಕೆ ನಿಲ್ಲಿಸ್ಬಿಟ್ರಿ, ಒಳ್ಳೆ ಕೆಲ್ಸಕ್ಕೆ ಮಂಗಳವಾದ್ಯ ನುಡಿಸ್ಬೇಕು. ಮಂಗಳವಾದ್ಯ ನುಡಿಸಿ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಮಂಗಳವಾದ್ಯ ನುಡಿಸ್ತಿರ್ತಾರೆ. ಚಂಪಾ ಅಲ್ಲಿಂದ ಹೊರಟು ಬರ್ತಾಳೆ. ಚಂಪಾ ಹಿಂದೆ ತಿರುಗಿ ನೋಡಿ ಅಲ್ಲಿಂದ ಹೊರಟೋಗ್ತಾಳೆ. ಎಲ್ರೂ ಅಲ್ಲಿಂದ ಹೊರಟೋಗ್ತಿರ್ತಾರೆ. ವಿದ್ಯಾ ಮತ್ತೆ ಅಜ್ಜಮ್ಮ ಮಾತ್ರ ನಿಂತಿರ್ತಾರೆ. ನೋಡ್ದೇನೆ ವಿದ್ಯಾ ಗಂಡಸು ಹೆಂಡ್ರಿಂದ ದೂರ ಆದ ತಕ್ಷಣ ಇನ್ನೊಂದು ಮದುವೆ ಮಾಡ್ಕೊಂಡು ಜೀವನ ಮಾಡಕ್ ಹೋತವ್ನೆ. ಅದೇ ಹೆಂಗ್ಸು ಗಂಡಿನಿಂದ ದೂರಾಗಿ ಜೀವನದಲ್ಲಿ ಸಾಧನೆ ಮಾಡಕ್ ಹೊಂಟವಳೆ. ಇಷ್ಟೇ ಕಣೆ ಹೆಣ್ಣಿಗೂ ಗಂಡಿಗೂ ಇರೋ ವ್ಯತ್ಯಾಸ. ಗಂಡಿಲ್ದೆ ಹೋದ್ರು ನಾನು ಬದುಕಿ ತೋರಿಸ್ತೀನಿ ಅಂತ ಹೆಣ್ಣಿನ ಛಲ ಆದ್ರೆ, ಹೆಂಡ್ರಿಲ್ದೆ ಹೋದ್ರೆ ನನ್ಗೆ ಬದುಕೋದಕ್ಕೆ ಆಗೋದಿಲ್ಲ ಅನ್ನೋದು ಗಂಡಿನ ಗುಣ. ಏನು ಮಾಡಕ್ಕಾಗಕ್ಕಿಲ್ಲ ನಡಿ ಹೋಗೋಣ ಅಂತ ಅಲ್ಲಿಂದ ವಿದ್ಯಾನ್ನೋ ಅಜ್ಜಮ್ಮ ಹೋಗ್ತಾರೆ. ಇತ್ತ ಭದ್ರ ಸಾಧುಗಳ ಮಗಳಿಗೋಸ್ಕರ ಕಾಯ್ತಾ ಇರ್ತಾನೆ. ಸಾಧು ಮಗಳು ಮತ್ತೆ ಸಾಧುಗಳು ಬರ್ತಿರ್ತಾರೆ. ನಮಸ್ತೆ ಸಾಧುಗಳೇ. ನಮಸ್ಕಾರನಪ್ಪ ಅಂತಾರೆ ಸಾಧುಗಳು. ನೆನ್ನೆ ರಾತ್ರಿಯಿಂದ ನಿಮ್ಗಾಗಿನೇ ಕಾಯ್ತಾ ಇದ್ದೀನಿ ಅಂತ ಭದ್ರ ಹೇಳ್ತಾನೆ. ನೀನು ನಮ್ಮೂರಿಗೆ ಬಂದಿರೋ ಶಿವರಾಮೇಗೌಡರು ಮಂತ್ರಿಗಳ ಮಗ ಅಲ್ವೇ ನೀನು ಅಂತ ಸಾಧುಗಳು ಕೇಳ್ತಾರೆ. ಹೌದು ಸ್ವಾಮಿ ಅಂತಾನೆ ಭದ್ರ. ಅದೇ ಕಾಡ್ಗೋಗಿ ರಾಕ್ಷಸ ದುಂಬಿ ಹಿಡಿತಕ್ಕೆ ಮದ್ದು ತಂದವನು ಅಂತ ಸಾಧುಗಳು ಹೇಳ್ತಾರೆ. ಅದು ನಾವು ಗಿಡಮೂಲಿಕೆ ತರಕ್ ಹೋಗಿದ್ವಿ, ಕೆಲವೊಂದನ್ನ ರಾತ್ರಿ ಹೊತ್ಲೆ ಕಿತ್ಕೊಬರ್ಬೇಕು ಕಣಪ್ಪ, ಅದಕ್ಕೆ ರಾತ್ರಿ ಹೋಗಿ ಈಗ ಬರ್ತಿದ್ದೀವಿ. ಸರಿ ನೀನ್ ಯಾಕಪ್ಪ ನಮ್ ದಾರಿ ಕಾಯ್ತಾ ಇದ್ದೆ ಅಂತ ಸಾಧುಗಳು ಕೇಳ್ತಾರೆ. ಒಂದ್ ಸತ್ಯ ತಿಳ್ಕೊಬೇಕಾಗಿತ್ತು ಅಂತಾನೆ ಭದ್ರ. ನಮ್ಮಿಂದನ ಏನು ಸತ್ಯ ತಿಳ್ಕೊಬೇಕಾಗಿತ್ತು ಅಂತ ಸಾಧುಗಳು ಕೇಳ್ತಾರೆ. ನಾನು ಔಷಧಿ ತರೋದಕ್ಕಂತ ಕಾಡಿಗೆ ಹೋಗಿದ್ನಲ್ಲ, ಅವತ್ ರಾತ್ರಿ ನನ್ನ ಹೆಂಡ್ರು ಕೂಡ ನನ್ನ ಹಿಂದೆನೆ ಬಂದಿದ್ಲು. ಆದ್ರೆ ಒಂದ್ ಕಡೆ ಅಂತ ಹೇಳಿ ಕೆಸರಲ್ಲಿ ಬಿದ್ದಿದ್ದು, ಗುಂಡಿಯಲ್ಲಿ ಬಿದ್ದಿದ್ದು, ಎತ್ತಿದ್ದು, ಮಣ್ಣೆಲ್ಲ ಮೆತ್ಕೊಂಡಿದ್ದು, ಮತ್ತೆ ಅವಳುಗಳು ಕಚ್ಚಿದಿರ ಓಡೋಗಿದ್ದು ಅದನ್ನೆಲ್ಲ ಹೇಳ್ತಿರ್ತಾನೆ ವಿವರವಾಗಿ ಭದ್ರ. ನಾನು ಆ ಪರಿಸ್ಥಿತಿಯಲ್ಲಿ ಅವಳನ್ನ ಅಲ್ಲೇ ಇರೋ ಅಂತ ಹೇಳಿ ಕಾಡೊಳಕೋದೆ. ಆದ್ರೆ ಅವಳು ಮಾತ್ರ ಎದ್ರಕೊಳ್ದೆ ತನ್ಗೇನಾಗುತ್ತೋ ಅಂತ ಲೆಕ್ಕಿಸ್ದೆ ಪ್ರಾಣ ಉಳಿಸ್ಬೇಕು ಅಂತ ಒಂದೇ ಒಂದು ಉದ್ದೇಶಕ್ಕೆ ಕಲ್ಲು ಮುಳ್ಳುಗಳು ಕಾಡು ಪ್ರಾಣಿಗಳು ಯಾವ್ದಕ್ಕೂ ಎದುರದೆ ಅವಳು ಗೂಡಿಂದ ಔಷಧಿ ತಗೊಬಂದ್ಲು. ಅವಳು ಇನ್ನೇನ್ ಗೆದ್ದು ಹಿಂತಿರುಗಿ ಬರುವಾಗ ಯಾರೋ ಅವಳ ತಲೆಗೆ ಹೊಡೆದು ಅವರು ಕಷ್ಟಪಟ್ಟಿರೋ ಔಷಧಿನ ಕಿತ್ಕೊಂಡು ಅವಳು ಮಾಡಿರೋ ಸಾಧನೆನ ತಂದು ಅಂತ ಹೇಳ್ಕೊಂಡು ಓಡಾಡ್ತವ್ರೆ ಅಂತ ಭದ್ರ ಹೇಳ್ತಿದ್ರೆ ಸಾಧುಗಳ ಮಗಳು ಭಯ ಪಟ್ಕೊಂತಿರ್ತಾಳೆ. ಮದ್ವೆ ಜೋರಾಗೆ ನಡೀತಾ ಇರುತ್ತೆ. ನೋಡ್ದೇನ್ಲ ನಾರಾಯಣ, ನಿಮ್ ಕಡೆಯವರು ವಾದ್ಯ ಎಷ್ಟು ಚೆನ್ನಾಗಿ ನುಡಿಸ್ತವ್ರಂತ ಅಂತ ಹೇಳಿ ಶಿವರಾಮೇಗೌಡರು ಲೇ ಕೋಟ್ಲೆ ಅಂತ ಕೂಗ್ತಾರೆ. ಬಿಸಿ ಬಿಸಿ ಕಾಫಿ ಟೀ ಅನ್ಕೊಂಡು ಟೀ ಲೋಟ ಹಿಡ್ಕೊಂಡು ತಟ್ಟೆ ಹಿಡ್ಕೊಂಡು ಏನ್ ಮಾವಯ್ಯ ಅಂತ ಬರ್ತಾನೆ ಕೋಟ್ಲೆ ಬಂದವ್ರಿಗೆಲ್ಲರಿಗೂ ಕಾಫಿ ವ್ಯವಸ್ಥೆ ಮಾಡ್ಕೊಡ್ಲಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬನ್ನಿ ಅಣ್ಣ ಬನ್ನಿ ಅಕ್ಕ, ಬಿಸಿ ಬಿಸಿ ಟೀ ಕಾಫಿ ಅಂತ ಅನ್ಕೊಂಡು ಕರ್ಕೊಂಡು ಹೋಗ್ತಾನೆ ನೆಂಟ್ರನ್ನ ಕೋಟ್ಲೆ. ಇವನ್ ಮಾತಿಗೆ ಖುಷಿ ಪಟ್ಕೊಂಡು ಇವನ್ಗೆ ಬಾಲ ಒಂದಿಲ್ಲ ಅಷ್ಟಯ್ಯ, ಇದಿದ್ರೆ ತೇಟ್ ಮಂಗಾನೆ ಅಂತಿರ್ತಾಳೆ ಅಜ್ಜಮ್ಮ. ಅವನಿರೋ ಕಡೆ ಖುಷಿಗೇನು ಕೊರತೆ ಇಲ್ಲ ಬಿಡವ್ವ. ಸರಿ ಎಲ್ಲ ವ್ಯವಸ್ಥೆ ಆಗತ್ತಾನೆ ಅಂತ ಶಿವರಾಮೇಗೌಡರು ಕೇಳ್ತಾರೆ. ವ್ಯವಸ್ಥೆ ಎಲ್ಲ ಆಗೈತೆ ಕಣ್ಲಾ, ಆದ್ರೆ ಬಂದ ಜನಗಳನ್ನ ಅಚ್ಚುಕಟ್ಟಾಗಿ ಮಾತಾಡ್ಸ್ಬೇಕು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅವ್ವ ನೀನೊಂದ್ ಕೆಲ್ಸ ಮಾಡು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಈಶ್ವರಿ ಚಿತ್ರ ಅಲ್ಲೇ ಹೋಗ್ತಿರ್ತಾರೆ. ಈಶ್ವರಿ ಬಾವ ಇಲ್ಲಿ, ಇನ್ನೇನು ಹೆಣ್ಣಿನ ಕಡೆಯವ್ರು ಬಂತಾರೆ, ಅವ್ರಿಗೇನೇನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ರವ್ವ ಶಿವರಾಮೇಗೌಡರು ಹೇಳ್ತಾರೆ. ಎಲ್ಲ ವ್ಯವಸ್ಥೆ ಆಗದೆ ಬಾವ ಅಂತೇಳಿ ಈಶ್ವರಿ. ಅಚ್ಚರಿ ಭದ್ರೆಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತಾನೆ ಶಿವರಾಮೇಗೌಡ. ಹೌದಲ್ವೇ, ಅವನ್ ಮುಂದೆ ನಿಂತ್ಕೊಂಡು ಎಲ್ಲ ಮದ್ವೆ ಶಾಸ್ತ್ರ ಎಲ್ಲ ನಡ್ಸ್ಕೊಡ್ಬೇಕಲ್ವೇ, ಇತ್ಲಾಗ ಹೊಂಟೋದ ಈ ನನ್ ಮೊಮ್ಮಗ ಅಂತ ಅಜ್ಜಮ್ಮ ಅನ್ಕೊಂಡು ಹುಡುಕ್ಲಾಡ್ತಾ ಇರ್ತಾಳೆ. ನಿನ್ಗೇನಾದ್ರೂ ಹೇಳ್ಬಿಟ್ಟೋದ್ನ ಈಶ್ವರಿ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಈಶ್ವರಿ ಯೋಚನೆ ಮಾಡ್ತಿರ್ತಾಳೆ. ಈಶ್ವರಿ ನಿನ್ನೆ ಕೇಳ್ತಿರೋದು ಅಂತಾರೆ ಶಿವರಾಮೇಗೌಡರು. ಇಲ್ಲ ಬಾವ ಅಂತಾಳೆ ಈಶ್ವರಿ. ಶಿವರಾಮ ಅವನ ಬಗ್ಗೆ ಕೇಳ್ಬೇಕು ಅಂದ್ರೆ ಈಶ್ವರಿ ಕೇಳ್ಬಾರ್ದು, ಕೋಟ್ಲೆನ್ ಕೇಳ್ಬೇಕು. ಕೋಟ್ಲೆ ಅಂತ ಕೂಗ್ತಾಳೆ ಅಜ್ಜಮ್ಮ. ಕೋಟ್ಲೆ ಬರ್ತಾನೆ. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಅಂತಾಳೆ ಅಜ್ಜಮ್ಮ. ಏನೋ ಭದ್ರ ಎಲ್ಲವನ್ನೇ ಕಾಣಿಸ್ತಾ ಇಲ್ಲ ಅಂತ ಅಜ್ಜಮ್ಮ ಕೇಳ್ತಾಳೆ. ಕೋಟ್ಲೆ ಒಂದ್ ಸ್ವಲ್ಪ ಹೊತ್ತು ಸುಮ್ಮನಾಗ್ಬಿಡ್ತಾನೆ, ಯೋಚನೆ ಮಾಡ್ತಿರ್ತಾನೆ. ಇದನ್ನ ನೋಡಿ ಚಿತ್ರನ್ನು ಈಶ್ವರಿ ಗಾಬರಿ ಆಗ್ತಾ ಇರ್ತಾರೆ. ಲೇ ನಿನ್ನೆ ಕಣ್ಲ ಕೇಳ್ತಾ ಇರೋದು, ಮಾತಾಡ್ಲಾ ಅಂತಾಳೆ ಅಜ್ಜಮ್ಮ. ಕೋಟ್ಲೆ ನಿನ್ಗೆ ಕಣ್ಲ ಹೇಳ್ತಿರೋದು, ಮಾತಾಡು ಅಂತಾರೆ ಶಿವರಾಮೇಗೌಡರು. ಅವಯ್ಯ ಅದೇನೋ ಕೆಲ್ಸ ಆಯ್ತಂತ, ಮುಖ್ಯವಾದ್ದು ಕೆಲ್ಸ ಆಯ್ತಂತ ಹೊರಗಡೆ ಹೋಗೋನೆ ಅಂತ ಕೋಟ್ಲೆ ಹೇಳ್ತಿರ್ತಾನೆ. ಅಲ್ಲ ಕಣ್ಲ ಮನೇಲಿ ಮುಖ್ಯವಾದ ಕೆಲಸ ಇಟ್ಕೊಂಡು ಇನ್ನೇನ್ ಕೆಲ್ಸಲ ಅವನ್ಗೆ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಅದು ಮಾವಯ್ಯ ಸುಭಾಷ್ ಅಣ್ಣನ್ಗೆ ಸರ್ಪ್ರೈಸ್ ಕೊಡಕಂತ ಹೋಗವ್ರೆ ಅಂತ ಕೋಟ್ಲೆ ಹೇಳ್ತಾನೆ. ಇಷ್ಟು ದೊಡ್ಡ ಅನ್ಯಾಯ ನಡೆದ್ರುವೆ ತಲೆಗೆ ಹೊಡೆದು ಔಷಧಿ ತಂದಿರೋನು ಲೇ ಎತ್ಕೊಂಡು ಓಡಾಡಿದ್ರುವೆ, ನಿಜವಾಗ್ಲೂ ಔಷಧಿ ತಂದಿರೋ ನನ್ನ ಹೆಂಡ್ರು ಎಲ್ಲ ಗೊತ್ತಿದ್ರುವೆ ಮೌನವಾಗಿ ನಿಂತವಳೆ. ಸತ್ಯ ಹೇಳಿದ್ರೆ ಯಾರು ನಂಬಕಿಲ್ಲ, ಅದ್ರಲ್ಲೂವೆ ನಂಬೇಕಾಗಿರೋ ವ್ಯಕ್ತಿ ನಾನೇ ಅನುಮಾನಿಸ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಅಂತ ಭದ್ರ ಹೇಳ್ತಾನೆ. ಅವನ್ನ ಮಾತ್ರ ಸುಮ್ಕೆ ಬಿಡಬಾರ್ದು ಅಂತ ಸಾಧುಗಳು ಹೇಳ್ತಿರ್ತಾರೆ. ಅವನ್ನ ಸುಮ್ಕೆ ಬಿಡಬಾರ್ದು ಅಂದ್ರೆ ಅವತ್ತೇನ್ ನಡ್ದೈತೆ ಅಂತ ನೋಡಿರೋ ನಿಮ್ ಮಗಳು ಅನ್ಕೋಟೆ ಬಂದು ಸತ್ಯ ಹೇಳ್ಬೇಕು ಎಲ್ಲರ ಮುಂದೆನ್ನು ಅಂತ ಭದ್ರ ಹೇಳ್ತಿರ್ತಾನೆ. ಸಾಧುಗಳು ಅವ್ರ ಮಗಳ ಮುಖನೇ ನೋಡ್ತಿರ್ತಾರೆ. ಇತ್ತ ಕೋಟ್ಲೆ ನೀನೇನು ಯೋಚನೆ ಮಾಡ್ಬೇಡ, ತಾಳಿ ಕಟ್ಟಷ್ಟರಲ್ಲಿ ಬಂದ್ಬಿಡ್ತಾನೆ ಅಂತ ಕೋಟ್ಲೆ ಹೇಳ್ತಾನೆ. ಅಯ್ಯೋ ಅದೇನ್ ಪ್ರೈಸ್ ಕೊಟ್ಟನೋ ಕಾಣೆ. ಎಲ್ಲ ಕಣ್ಲ ಕೋಟ್ಲೆ ಈಗ್ಲೇ ಹೋಗ್ಬೇಕಾಗಿತ್ತೇನ್ಲ ಅವನು ಅಂತ ಅಜ್ಜಮ್ಮ ಹೇಳ್ತಾಳೆ.
ಅವ್ವ ಕಣ್ಮಣಿ ಮದ್ವೆಲ್ಲೂ ಅವನಿದೇ ಕೆಲಸ ಅಲ್ವಾ ಮಾಡಿದ್ದು, ಬರ್ತಾನ್ ಬಿಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಗೋವಿಂದೇಗೌಡರು ಮಿನಿಸ್ಟರ್ ಏನೋ ಫೋನ್ ಮಾಡವ್ರೆ ಮಾತಾಡ್ಬೇಕಂತೆ ಅಂತ ಫೋನ್ ತಂದು ಕೊಡ್ತಾರೆ. ಹಲೋ ಸಾಹೇಬ್ರೆ ಅನ್ಕೊಂಡು ಶಿವರಾಮೇಗೌಡರು ಹೊರಗಡೆ ಬರ್ತಾರೆ. ಫೋನಲ್ಲಿ ಮಾತಾಡ್ಕೊಂಡು ಗೋವಿಂದೇಗೌಡರು ಬರ್ತಾರೆ. ಇತ್ತ ಅಜ್ಜಮ್ಮ ಹೋಗಿ ಮದುವೆ ಕೆಲಸ ನೋಡ್ಕೊ ಹೋಗಿ ಅಂತ ಹೇಳ್ತಿರ್ತಾರೆ. ಅಲ್ಲಿಂದ ಎದ್ದೋಗ್ತಾರೆ. ಇಲ್ಲ ಕಣವ್ವ, ಈ ಭದ್ರ ರಾತ್ರಿಯಿಂದ ಕಾಣಿಸ್ತಾ ಇಲ್ಲ. ಸುಭಾಷ ಬೇರೆ ಕುಡ್ದು ಮತ್ತಲ್ಲಿ ಅವನ ಹತ್ರ ಏನ್ ಹೇಳಿದ್ನೋ, ಅವನು ಅದೆಲ್ಲಿಗೆ ಹೋದ್ನೋ. ಅಲ್ಲ ಮದ್ವೆಗಿಂತ ಮುಖ್ಯವಾದ ಕೆಲಸ ಐತೆ ಅಂತ ಹೋಗವನಂದ್ರೆ ಯೋಚನೆ ಮಾಡವ್ವ. ಅದು ಅಲ್ದೆ ಆ 3 ಅಡಿ ಕಣ್ಮಣಿ ಮದ್ವೆ ದಿವಸ ನನಗೂ ಇದಕ್ ಸಂಬಂಧ ಇಲ್ಲ ಅಂತ ಕೊನೆ ಗಳಿಗೆಯಲ್ಲಿ ಅವಳು ವರ್ಷೆ ತೋರಿಸ್ಬಿಟ್ಲು. ಈಗ ನೋಡವ್ವ ಖುಷಿಯಾಗಿ ಮನೆ ತುಂಬಾ ಓಡಾಡ್ಕೊಂಡವಳೆ. ಅಂದ್ರೆ ಈ 3 ಅಡಿನುವೆ ಆ 2 ಅಡಿನುವೆ ಸೇರ್ಕೊಂಡು ಏನೋ ಮಾಡಕ್ ಹೊಂಟವ್ರೆ. ವಾ ಬೆಳಗ್ಗೆಯಿಂದ ಬೇರೆ ನನ್ ಬಲ್ಗಣ್ಣ ಅದರ್ತೈತೆ. ನನ್ಗೆ ಯಾಕೋ ಶಾನೆ ಭಯ ಆಯ್ತೈತೆ ಕಣವ್ವ. ಶಕ್ನಾನೇ ಸರಿ ಇಲ್ಲ ಬೆಳಗ್ಗೆಯಿಂದ ಅಂತ ಚಿತ್ರ ಹೇಳ್ತಿರ್ತಾಳೆ. ಚಿತ್ರ ನೀನ್ ಹೇಳ್ದಾಗ್ನಿಂದ ಯಾಕೋ ನನ್ಗೂ ದಿಗ್ಲೆತ್ಕಂತೈತೆ ಕಣೆ. ಭದ್ರ ಎಲ್ಲೋಗವನಂತ ಮೊದ್ಲು ಪತ್ತೆ ಹಚ್ಬೇಕು ಬಾರೆ ಅಂತ ಹೋಗ್ತಾರೆ. ಈಶ್ವರಿ ಚಿತ್ರ ಸಾಧುಗಳು ಅಲ್ಲೇನ್ ನಡೀತು ಅಂತ ನನ್ ಮಗಳಿಗೇನ್ ಗೊತ್ತು ಅಂತ ಕೇಳ್ತಾರೆ. ಅಲ್ಲ ಏನ್ ಹೇಳ್ತಾ ಇದ್ದೀರಾ ಅಂತಾಳೆ ಸಾಧುಗಳ ಮಗಳು. ಬೇರೆಯವ್ರ ಸಾಮಾನ ಕತ್ತಂದವನ್ಗೆ ಎಲ್ಲಾರ ಪ್ರಾಣ ಕಾಪಾಡ್ದವನಂತ ಹೊಗಳ್ತಾವ್ರೆ, ಕೊಂಡಾಡ್ತಾವ್ರೆ. ಆದ್ರೆ ಆ ಚಪ್ಪಾಳೆ ಗೌರವ ನಿಜವಾದ ಸನ್ಮಾನ ಎಲ್ಲ ಸಿಗ್ಬೇಕಾಗಿರೋದು ನನ್ನ ಹೆಂಡ್ರು ವಿದ್ಯಾಗೆ. ನನಗ್ ಗೊತ್ತು ಅವತ್ತು ಅಲ್ಲಾಗಿರೋ ಸತ್ಯನ ನೀವು ನೋಡಿದ್ದೀರಾ ಅಂತ. ದಯವಿಟ್ಟು ನೀವು ಅಲ್ಲಿ ಏನ್ ನೋಡಿದ್ರೋ ಅದನ್ನ ಅಲ್ಲಿ ಬಂದೇಳಿ. ಪಾಪ ಕಷ್ಟಪಟ್ಟಿರೋ ವಿದ್ಯಾಗೆ ಸಲ್ಬೇಕಾಗಿರೋ ಗೌರವ ಸಲ್ಲಿ. ಮೋಸ ಮಾಡಿರೋ ನಿಜವಾದ ಮುಖ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಭದ್ರ ಹೇಳ್ತಿರ್ತಾನೆ. ನಿನ್ಗೇನಾದ್ರೂ ಗೊತ್ತಿದ್ರೆ ಹೇಳ್ಬಿಡವ್ವ ಅಂತಾರೆ ಸಾಧುಗಳು. ಇಲ್ಲ ನನ್ಗೇನು ಗೊತ್ತಿಲ್ಲ, ನಾನೇನು ನೋಡಿಲ್ಲ ಅಂತಿರ್ತಾಳೆ ಸಾಧುಗಳ ಮಗಳು. ಹಾಗಾದ್ರೆ ನೀವ್ ಅಲ್ಗ್ ಹೋಗಿಲ್ಲ ಅಂತ ಕೇಳ್ತಾನೆ ಭದ್ರ. ಇಲ್ಲ ನಾನೆಲ್ಲೂ ಹೋಗಿಲ್ಲ, ಏನು ಗೊತ್ತಿಲ್ಲ ಸಾಧುಗಳ ಮಗಳು ಹೇಳ್ತಿರ್ತಾಳೆ. ನೀವೆಲ್ಲೂ ಹೋಗಿಲ್ಲ ಅಂದ್ರೆ ನಿಮ್ ಬುಟ್ಟಿ ಹಾಕಿತ್ತು ಅಲ್ಲಿ. ನಾನು ಕಾಡಿಂದ ಆಚೆ ಬಂದವಾಗ ಆ ಬುಟ್ಟಿ ಅಲ್ಲಿದ್ದಿದ್ದಕ್ಕೆಯ ನಿಮ್ಮನ್ನ ಹುಡ್ಕೊ ಬಂದಿದ್ದು. ಇದು ಒಂದ್ ಹೆಣ್ಮಗ್ಳು, ಅದು ಅಲ್ದೇನೆಯ ಒಬ್ಬ ಗರ್ಭಿಣಿ ಹೆಣ್ಮಗ್ಳು ಶ್ರಮ ಪಟ್ಟಿರೋದು. ಅದರ ಕೀರ್ತಿ ಆ ಶ್ರಮ ಪಟ್ಟಿರೋ ಅವಳಿಗೆ ಸಿಗ್ಬೇಕು. ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ, ನೀವು ಅಲ್ಲೇನ್ ನೋಡಿದ್ರೋ ದಯವಿಟ್ಟು ಬಂದೇಳಿ ಅಂತ ಕೇಳ್ಕೊಂತಿರ್ತಾನೆ ಭದ್ರ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.